ಕೃಷ್ಣ ಅಡುಗೆ ಮನೆಗೆ ಸ್ವಾಗತ ಫ್ರೆಂಡ್ಸ್. ಯಾರೆಲ್ಲ ನನ್ನ ಚಾನಲ್ಗೆ ಹೊಸಬ್ರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ನನ್ನ ವಿಡಿಯೋನ ಸ್ಕಿಪ್ ಮಾಡ್ದೇ ವಾಚ್ ಮಾಡಿ ಫ್ರೆಂಡ್ಸ್. ಇವತ್ತು ನಾನು ಮಹಾರಾಷ್ಟ್ರದ ಸ್ಪೆಷಲ್ ಆಗಿರುವಂತಹ ಬಗರ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನೋಡಿ. ಇದು ಉಪವಾಸಕ್ಕೆಲ್ಲ ಯೂಸ್ ಮಾಡ್ಕೊ. ಇಲ್ಲಿ ನಾನು 1 ಕಪ್ಪು ಬಗರ್ ತೊಗೊಂಡಿದ್ದೀನಿ ನೋಡಿ. ಅದು ಯಾವ ಥರ ಇರುತ್ತೆ ಅಂದರೆ ನೆವಣಕ್ಕಿ ಇರುತ್ತಲ್ಲ, ಅಲ್ಲಿ ಯೆಲ್ಲೋ ಕಲರ್ ಇರುತ್ತೆ, ಇದು ವೈಟ್ ಕಲರ್ ಬರುತ್ತೆ ನೋಡಿ. ಈ ಥರ ಚಿಕ್ಕ ಚಿಕ್ಕದಾಗಿರುತ್ತೆ, ವೈಟ್ ಕಲರ್ ಈ ಥರ ಇರುತ್ತೆ ಬಗರು. ಎಲ್ಲ ಶಾಪಲ್ಲೂ ಸಿಗುತ್ತೆ, ಎಲ್ಲ ಕಿರಾಣಿ ಶಾಪಲ್ಲೂ ಸಿಗುತ್ತೆ. ಇವಾಗ ಇಲ್ಲಿ ಬಟಾಣಿ ಕಾಳು ನೆನೆಸಿ ಇಟ್ಕೊಂಡಿದ್ದೀನಿ ನೋಡಿ, ಹಾಗೆ ಕಲ್ಲುಪ್ಪು ಇಟ್ಕೊಂಡಿದ್ದೀನಿ. ಇಲ್ಲಿ ಕಡಲೆ ಬೀಜದ ಪುಡಿ ಅಥವಾ ಶೇಂಗಾ ಪುಡಿ ಇಟ್ಕೊಂಡಿದ್ದೀನಿ, ಹಾಗೆ 2 ಸ್ಪೂನು ಸಕ್ಕರೆ, ಜೀರಿಗೆ ಒಗ್ಗರಣೆಗೆ. ಇಲ್ಲಿ ಎಣ್ಣೆ ಇಟ್ಕೊಂಡಿದ್ದೀನಿ ಒಗ್ಗರಣೆಗೆ. 1 ಕ್ಯಾರೆಟು ಹೆಚ್ಚಿಟ್ಕೊಂಡಿದ್ದೀನಿ ಚಿಕ್ಕದಾಗಿ, ಮೆಣಸಿನ್ಕಾಯಿ 5ರಿಂದ 6, ಆಲೂಗಡ್ಡೆ 2 ಆಲೂಗಡ್ಡೆನ ಹೆಚ್ಚಿಟ್ಕೊಂಡಿದ್ದೀನಿ, 2 ಲಿಂಬೆಹಣ್ಣು ಹೋಳು ತೊಗೊಂಡಿದ್ದೀನಿ, ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು. ಇಲ್ಲಿ ನೋಡಿ ಬಗರ್ ಪ್ಯಾಕೆಟು ಈ ಥರ ಇರುತ್ತೆ, ಲೂಸು ಸಿಗುತ್ತೆ, ಪ್ಯಾಕೆಟು ಇರುತ್ತೆ, ನೋಡಿಕೊಂಡು ತೊಗೊಳ್ಳಿ. ಇಷ್ಟೆಲ್ಲ ಐಟಮ್ ಇಟ್ಕೊಂಡಿದ್ದೀನಿ. ಈ ಕಡೆ ನಾನು ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ, ಗ್ಯಾಸ್ ಆನ್ ಮಾಡಿಬಿಟ್ಟು. ಇದಕ್ಕೆ ನಾನು ಬಗರ್ ಹಾಕ್ತೀನಿ ನೋಡಿ. ಇದು ಹುರ್ಕೋಬೇಕು, ಜಾಸ್ತಿ ಏನು ಹುರ್ಕೊಳ್ಳೋದು ಬೇಡ, ಸ್ವಲ್ಪ ಹುರ್ಕೊಂಡ್ರೆ ಸಾಕು ನೋಡಿ. ಹುರ್ಕೋಬೇಕು, ಕೈ ಬಿಡದೆ ಹುರ್ಕೋಬೇಕು, ಇಲ್ಲ ಸಿಗಿದೋಗೋ ಚಾನ್ಸಸ್ ಇರುತ್ತೆ. ಇದು ಮಹಾರಾಷ್ಟ್ರದಲ್ಲಿ ಉಪವಾಸಕ್ಕೆಲ್ಲ ಚೆನ್ನಾಗಿ ಯೂಸ್ ಮಾಡ್ಕೊತಾರೆ ನೋಡಿ. ಮಹಾರಾಷ್ಟ್ರ ಸ್ಪೆಷಲ್ಲು. ಉಪವಾಸ ಮಾಡೋದಿದ್ದರೆ ಈ ಥರ ಮಾಡಿಕೊಂಡು ತಿನ್ಕೊಂಡ್ಬಿಡ್ತಾರೆ ನೋಡಿ. ಈ ಥರ ಕೈ ಮುಟ್ಟು ನೋಡಿದ್ರೆ ಬಿಸಿ ಆಗಬೇಕು, ಕೈಗೆ ಬಿಸಿ ಹತ್ತಬೇಕು, ಅಲ್ಲಿವರೆಗೂ ಹುರ್ಕೋಬೇಕು. ಇವಾಗ ಕೈ ಬಿಸಿ ತಾಕಿದೆ, ಹುರಿದಾಯಿತು. ಈ ಕಡೆ ನಾನು ಇನ್ನೊಂದು ಪಾತ್ರೆ ಇಟ್ಕೊತೀನಿ ನೋಡಿ, ಇನ್ನೊಂದು ಕಡೆ ಇಟ್ಕೊಂಡೆ. ಅದಕ್ಕೇ ನಾನು ಎಣ್ಣೆ ಹಾಕ್ಕೊತೀನಿ ನೋಡಿ, 3ರಿಂದ 4 ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಹಾಗೆ ಜೀರಿಗೆ ಹಾಕ್ಕೊತೀನಿ ನೋಡಿ. ಜೀರಿಗೆ ಒಂದು ಸ್ವಲ್ಪ ಫ್ರೈ ಮಾಡ್ಕೊತೀನಿ. ಜೀರಿಗೆ ಫ್ರೈ ಆಗಿದ್ದಾದಮೇಲೆ ಮೆಣಸಿನ್ಕಾಯಿ ಹಾಕ್ಕೋತೀನಿ. ಇವಾಗ ಅದೆಲ್ಲನೂ ಫ್ರೈ ಮಾಡ್ಕೊತೀನಿ ನೋಡಿ. ಹಾಗೆ ಆಲೂಗಡ್ಡೆ ಹಾಕ್ಕೊತೀನಿ. ಎಲ್ಲ ಆಲೂಗಡ್ಡೆ ಹಾಕ್ಕೊಂಡಿದ್ದಾಯಿತು. ಈಗ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಹಾಗೆ ಕರಿಬೇವಿನ ಸೊಪ್ಪು ಹಾಕ್ಕೋತೀನಿ ನೋಡಿ, ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊತೀನಿ. ಇವಾಗ ಕ್ಯಾರೆಟ್ ಹಾಕ್ಕೋತೀನಿ ನೋಡಿ. ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಚೆನ್ನಾಗಿ ಸಾಫ್ಟ್ ಆಗಬೇಕು, ಅಲ್ಲಿವರೆಗೂ ನಾನು ಫ್ರೈ ಮಾಡ್ಕೊತೀನಿ. ಇವಾಗ ನೆನೆಸಿರುವಂತಹ ಬಟಾಣಿ ಕಾಳು ಹಾಕ್ಕೊತೀನಿ ನೋಡಿ, ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಬಟಾಣಿ ಕಾಳು ಇಲ್ಲ ಅಂತಂದರೆ ನೀವು ಕಡಲೆ ಬೀಜನೂ ಹಾಕ್ಕೋಬೋದು, ಶೇಂಗಾನೂ ಹಾಕ್ಕೋಬೋದು. ಚೆನ್ನಾಗಿ ಮುಚ್ಚಿಡ್ತೀನಿ ನೋಡಿ, ಲಿಡ್ ಮುಚ್ಚಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಲಿಡ್ ಮುಚ್ಚಿದ್ರೆ ಬೇಗ ಫ್ರೈ ಆಗುತ್ತೆ, ಅದಕ್ಕೋಸ್ಕರ ನಾನು ಲಿಡ್ ಮುಚ್ಚಿ ಫ್ರೈ ಮಾಡ್ಕೊತೀನಿ. ಇವಾಗ ನೋಡಿ ಎಲ್ಲ ತರಕಾರಿ ಸಾಫ್ಟ್ ಆಗ್ತಾ ಇದೆ ನೋಡಿ.
ನೋಡಿ ಎಲ್ಲ ತರಕಾರಿ ಸಾಫ್ಟಾಗಿದ್ದಾಯಿತು. ಇವಾಗ ನಾನು ನೀರು ಹಾಕ್ಕೋತೀನಿ. 1 ಲೋಟ ಬಗರಿಗೆ ನಾನು 4 ಲೋಟ ನೀರು ಹಾಕ್ಕೊತೀನಿ. 2 ಲೋಟ ನೀರು ಹಾಕಿದೆ, ಈಗ 3 ಲೋಟ ಹಾಕಿದೆ, 4 ಲೋಟ ನೀರು ಹಾಕಿದ್ದೀನಿ ನೋಡಿ. ಇವಾಗ ಇದಕ್ಕೆ ಸಕ್ಕರೆ ಹಾಕ್ಕೊತೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಇವಾಗ ಲಿಡ್ ಮುಚ್ಚಿಟ್ಟು ಕುದಿ ಬರೋವರೆಗೂ ಮುಚ್ಚಿಡ್ತೀನಿ. ಕುದಿ ಬರಬೇಕು. ನೋಡಿ ಸ್ವಲ್ಪ ಬರ್ತಾ ಇದೆ ಕುದಿ, ಇನ್ನೊಂದು ಸ್ವಲ್ಪ ಬರಲಿ. ನೋಡಿ ಇವಾಗ ಚೆನ್ನಾಗಿ ಕುದಿ ಬರ್ತಾ ಇದೆ. ಈ ಹಂತದಲ್ಲಿ ನಾನು ಹುರಿದಿಟ್ಕೊಂಡಿರುವಂತಹ ಬಗರ್ ಹಾಕ್ತಾ ಇದ್ದೀನಿ ನೋಡಿ. ಇದು ಕೈ ಆಡ್ತಾ ಇರಬೇಕು, ಕೈ ಬಿಡ್ದೇ ಕೈ ಆಡ್ತಾ ಇರಬೇಕು. ಕೈ ಬಿಟ್ಟರೆ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ, ಗಂಟಾಗೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಕೈ ಆಡ್ತಾನೆ ಇರಬೇಕು. ಮೇಲೆ ಮುಚ್ಚಿಡ್ತಿದ್ದೀನಿ, ಕುದಿಲಿ ಅದು ಇನ್ನೂ ಸ್ವಲ್ಪ. ಇದು ನನಗೂ ಗೊತ್ತಿರಲಿಲ್ಲ ಈ ರೆಸಿಪಿ. ನಮ್ಮ ಅತ್ತೆ ತವ್ರ ಮನೆ ಮಹಾರಾಷ್ಟ್ರ, ನಮ್ಮ ಅತ್ತೆದು ಮಹಾರಾಷ್ಟ್ರ ತವ್ರ ಮನೆ. ಅವರು ಹೇಳ್ಕೊಟ್ರು ನಮಗೆ. ಅವ್ರ ಮನೆಯಲ್ಲಿ ಎಲ್ಲ ಮಾಡ್ತಾರಂತೆ. ಇದು ಉಪವಾಸಕ್ಕೆಲ್ಲ ಚೆನ್ನಾಗಿ ಯೂಸ್ ಮಾಡ್ಕೊತಾರೆ. ನಮ್ಮ ಕಡೆ ಕಮ್ಮಿ ಇದು ಯೂಸ್ ಮಾಡಲ್ಲ ಅಷ್ಟೊಂದು. ಮಹಾರಾಷ್ಟ್ರದಲ್ಲಿ ಜಾಸ್ತಿ ಯೂಸ್ ಮಾಡ್ಕೊತಾರೆ. ಉಪವಾಸ, ಏಕಾದಶಿ ಇಂಥದಕ್ಕೆಲ್ಲ ಚೆನ್ನಾಗಿ ಯೂಸ್ ಮಾಡ್ತಾರೆ. ನೋಡಿ ಯಾವ ಥರ ಗಟ್ಟಿ ಆಗ್ತಾ ಇದೆ ನೋಡಿ. ನೋಡಿ ಗಟ್ಟಿ ಆಗಬೇಕಿದು, ಕುದ್ದು ಕುದ್ದು ಗಟ್ಟಿ ಆಗುತ್ತೆ, ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನೀವು ಉಪವಾಸಕ್ಕೆಲ್ಲ ಚೆನ್ನಾಗಿ ಮಾಡ್ಕೊಳ್ಳಿ. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಇವಾಗ ಲಿಂಬೆಹಣ್ಣು ರಸ ಹಾಕ್ಕೊತೀನಿ ನೋಡಿ. ಹಾಗೆ ಮೇಲೆ ಕೊತ್ತಂಬರಿ ಸೊಪ್ಪು ಹಾಕ್ಕೊತೀನಿ. ಚೆನ್ನಾಗಿ ಕೈ ಆಡಿಸ್ಬೇಕು. ನೀರು ಹಿಂಗೋವರೆಗೂ ಕೈ ಆಡಿಸ್ಬೇಕು. ಇದು ನೀರೆಲ್ಲ ಫುಲ್ ಹಿಂಗಿದ ಮೇಲೆ ರೆಡಿ ಆಯಿತು ಅಂತ ಅರ್ಥ ನೋಡಿ. ಅವಾಗೆಲ್ಲ ನೀರು ಹಿಂಗೋಗಿದೆ. ಇವಾಗ ಬಗರು ರೆಡಿಯಾಗಿದೆ. ಗ್ಯಾಸ್ ಆಫ್ ಮಾಡಿದೆ. ಒಮ್ಗೊಯ್ಯೋಕೆ ಬಿಡೋಣ, 10 ನಿಮಿಷ ಒಮ್ಗೊಯ್ಬೇಕು. ಇಲ್ಲಿ ನೋಡಿ ಸರ್ವಿಂಗ್ ಬೌಲಿಗೆ ನಾನು ಸರ್ವ್ ಮಾಡ್ಕೊಂಡಿದ್ದೀನಿ. ಟೇಸ್ಟಿಯಾಗಿರುವಂತಹ ಬಗರು ರೆಡಿಯಾಗಿದೆ.